ನಜ್ಮಾ ಅವರಿದ್ದಾರೆ, ನಜ್ಮಾ ಅವ್ರನ್ನ ಮಾತಾಡ್ತೀನಿ. ನಜ್ಮಾ ಅವರೇ, ಇವತ್ತು ನೀವು ಕೂಡ ಹೋರಾಟಕ್ಕೆ ಬಂದಿದ್ದೀರಿ. ಯಾವ ರೀತಿಯಾಗಿ ನೀವು ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದೀರಿ? ನಿಮ್ಮ ಹೋರಾಟ ಎಲ್ಲಿಯವರೆಗೂ? ನನಗೆ ಖೇದ ಇದೆ. ನಾನು ಮಹಿಳಾ ಕಾರ್ಯಾಧ್ಯಕ್ಷೆ, ಇದೇ JDS ನ ಮಹಿಳಾ ಕಾರ್ಯಾಧ್ಯಕ್ಷೆ ಆಗಿದ್ದಾಗ ಇವೆಲ್ಲ ಕೃತ್ಯಗಳಾಗಿದ್ದಾವೆ. ಹೆಣ್ಮಕ್ಳ ಜೊತೆ ನಾನು ಅಷ್ಟು ಬೆರೀತಾ ಇದ್ದೆ, ಅಷ್ಟು ಓಪನ್ ಆಗಿ ಅವ್ರ ಸಮಸ್ಯೆಗಳನ್ನ ಹೇಳೋದಕ್ಕೆ ಅವಕಾಶ ಇತ್ತು. ಆದ್ರೂ ಕೂಡ ಯಾರು ಬಂದು ಹೇಳ್ಕೊಂಡಿಲ್ಲ ಅಂದಾಗ ಈ ರಿಪಬ್ಲಿಕನ್ ಆಫ್ ಹಾಸನವನ್ನ ಎಷ್ಟು ಗಟ್ಟಿ ಮಾಡಿ ನೊಂದಂತ ಹೆಣ್ಣು ಮಕ್ಕಳು ಬಾಯಿ ಬಿಡದೇ ಇರುವ ಹಾಗೆ, ಬಾಯಿ ಬಿಡುವ ವಾತಾವರಣ ಇದ್ರೂ ಕೂಡ ಬಾಯಿ ಬಿಡದ ಹಾಗೆ ಹೇಗೆ ಮಾಡಿದ್ದಾರೆ, ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿರೋದು ನನ್ನ ಹೆಣ್ಮಕ್ಳಾಗಿ ನನ್ನೊಬ್ಳ ಕರ್ತವ್ಯ, ರಾಜಕಾರಣಿಯಾಗಿ ನನ್ನೊಬ್ಳ ಕರ್ತವ್ಯ. ಇದು ಬರೀ ಹಾಸನ ಅಥವಾ ಪ್ರಜ್ವಲ್ ರೇವಣ್ಣನ ಪ್ರಕರಣ ಅಲ್ಲ, ಇದು ಇಡೀ ರಾಜಕಾರಣವನ್ನ ಮಹಿಳಾ ಮುಕ್ತ ಮಾಡುವಂತ, ಮಹಿಳೆಯರನ್ನ ರಾಜಕಾರಣದಿಂದ ದೂರ ಇಡುವಂತ ಕೃತ್ಯ ಇದು. ರಾಜಕಾರಣಿಗಳಾಗಿ ಮಹಿಳೆಯರಷ್ಟೇ ಅಲ್ಲ, ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕ್ಕೂ ಮುಂದೊಂದು ದಿನ ಮಹಿಳೆಯರು ಬರ್ದೇ ಇರುವಂತ ಪರಿಸ್ಥಿತಿಯನ್ನ ಈ ಪ್ರಜ್ವಲ್ ರೇವಣ್ಣ ಪ್ರಕರಣ ಹುಟ್ಟಾಕಿದೆ. ಇಡೀ ನಾಡಿನ ಹೆಣ್ಣು ಮಕ್ಕಳು, ಇಡೀ ನಾಡಿನ ನಮ್ಮ ಮಹಿಳಾ ರಾಜಕಾರಣಿಗಳು ಹೆದರ್ಕೊಂಡಿದ್ದಾರೆ. ಆ ಹೆದರಿಕೆಯನ್ನ ದೂರ ಮಾಡಬೇಕು ಅಂತ ಅಂದ್ರೆ ಕಠಿಣ ಕ್ರಮವನ್ನ SIT ಕೈಗೊಳ್ಳಬೇಕು, ಇದನ್ನ ಬಂಧನಕ್ಕೆ ಒಳಪಡಿಸಲೇಬೇಕು. ಈಗ ನೋಡಿ, ಇಲ್ಲಿ ವೇದಿಕೆಯನ್ನು ನಾವು ಗಮನಿಸಬಹುದು. ವೇದಿಕೆಯನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ವೇದಿಕೆಯಲ್ಲಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ. ಇಲ್ಲಿ ಸಮಾವೇಶವನ್ನು ಉದ್ದೇಶಿಸಿ ಕೆಲವರು ಭಾಷಣವನ್ನ ಕೂಡ ಮಾಡಲಿದ್ದಾರೆ. ಮತ್ತೊಂದು ಕಡೆ SP ಅವರು ಕೂಡ, ಹಾಸನದ SP ಅವರು ಕೂಡ ಇಲ್ಲಿ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದಾರೆ. SP ಅವರು ಕೂಡ ಇಲ್ಲಿ ಮೊಹಮ್ಮದ್ ಸುಜೇತಾ ಅವರು ಕೂಡ ಒಂದು ಬಂದೋಬಸ್ತಲ್ಲಿ ಇರುವಂತ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಬೃಹತ್ ವೇದಿಕೆಯನ್ನ ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಈ ಒಂದು ವೇದಿಕೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಕೂಡ, ಅಂದರೆ ಈ ಒಂದು ಪ್ರಕರಣದಲ್ಲಿ ನಮ್ಮ ಮುಂದಿನ ಹೋರಾಟಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯಾದಂಥ ಚಿಂತನ ಮಂಥನವನ್ನು ನಡೆಯುವಂಥ ಕೆಲಸಗಳು ಕೂಡ ಇಲ್ಲಿ ಆಗುತ್ತೆ. ರಾಜ್ಯದ ನಾನಾ ಭಾಗಗಳಿಂದ ಚಿಂತಕರು, ಪ್ರಗತಿಪರ ಚಿಂತಕರು, ಸಾಹಿತಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಬೃಹತ್ ಆದಂತಹ ವೇದಿಕೆಯನ್ನು ಕೂಡ ಇಲ್ಲಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಹಾಸನದ ಕಡೆಗೇನು ನಡೆ ಏನಿದೆ, ಈ ನಡೆ ಇಲ್ಲಿಗೆ ಬಂದು ಮುಕ್ತಾಯಗೊಳ್ಳುತ್ತೆ. ಒಬ್ಬರಾಗಿ ಇಲ್ಲಿಗೆ ಆಗಮಿಸಿದ್ದಾರೆ ಮಹಿಳೆಯರು. ಎಲ್ಲರೂ ಕೂಡ ಮಹಿಳೆಯರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಮೇಡಮ್, ಏನ್ ಹೇಳೋದಕ್ಕೆ ಬಯಸ್ತೀರಿ? ನ್ಯಾಯ ಸಿಗುತ್ತೆ ಅನ್ನುವ ವಿಶ್ವಾಸ ಇದೆಯಾ ನಿಮ್ಗೆ? ಖಂಡಿತ ನ್ಯಾಯ ಸಿಗತ್ತೆ, ಸಿಗಲೇಬೇಕು. ಈ ಪ್ರಜಾಸತ್ತಾತ್ಮಕ ರಾಜ್ಯದ ಸಂವಿಧಾನದ ಅಡಿಯಲ್ಲಿ ನಾವು ನ್ಯಾಯಯುತವಾದಂಥ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಈ ಹೋರಾಟಕ್ಕೆ ಫಲ ಸಿಗಲೇಬೇಕು. ಎಲ್ರಿ ಪ್ರಪಂಚದ ಯಾವ ದೇಶದ ಮೂಲೆಯಲ್ಲೂ ನಡೆದೇ ಇರತಕ್ಕಂಥ ಅನಾಚಾರದ ಆರೋಪ ಒಬ್ಬ ಸಂಸದನ ಮೇಲೆ ಇದೆ. ಆ ಸಂಸದನ ನಿಜವಾಗಿಯೂ ಕಾನೂನಿಗೆ ಒಪ್ಪಿಸ್ಕೊಂಡು ಕಾನೂನಿನ ಅಡಿಯಲ್ಲಿ ಸಿಗ್ತಕ್ಕಂಥ ಪ್ರಕ್ರಿಯೆಗೆ ಅವರು ಒಳಪಟ್ಟು ಈ ದೇಶದ, ಈ ಜನರ, ಈ ನೆಲದ ಹೆಣ್ಣು ಮಗಳ ಸಮಗ್ರತೆಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಲೇಬೇಕು ಅಂತ ಹೇಳ್ತೀನಿ. ಹಾಸನದಲ್ಲಿನ ದೌರ್ಜನ್ಯಕ್ಕೆ ಧಿಕ್ಕಾರ, ಹಾಸನದಲ್ಲಿನ ದೌಲತ್ತಿಗೆ ಧಿಕ್ಕಾರ, ಹಾಸನದಲ್ಲಿನ ಮಹಿಳಾ ಶೋಷಣೆಗೆ ಧಿಕ್ಕಾರ. ಇವತ್ತಿನ ದಿವಸ ಹಾಸನದಲ್ಲಿರುವ ಪ್ರಜ್ವಲ್ ರೇವಣ್ಣ ಕೇವಲ ನಿಮಿತ್ತ ಮಾತ್ರ. ನಾಡಿನ ಮೂಲೆಯಲ್ಲಿ ಇಂತಹ ನೂರಾರು ಸಾವಿರಾರು ಪ್ರಜ್ವಲ್ ರೇವಣ್ಣರಿದ್ದಾರೆ. ಅವರೆಲ್ಲರನ್ನ ಬಂಧಿಸಿ ಶಿಕ್ಷೆಗೆ ಒಳಪಡಿಸುವುದು ನಾಡಿನ ಪ್ರಜ್ಞಾವಂತ ಜನಾಂಗದ ಕರ್ತವ್ಯ. ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ, ಪ್ರತಿಯೊಂದು ಹೋಬಳಿ, ನಗರ, ಜಿಲ್ಲಾ ಕೇಂದ್ರಗಳಲ್ಲಿರ್ತಕ್ಕಂಥ ಸಮಸ್ತ ಪ್ರಜ್ಞಾವಂತರು ಈ ಅಧ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು. ಇಲ್ಲದಿದ್ದರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ, ನಿಮ್ಮ ಮನೆಯ ಹೆಂಗೆ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.